ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾಡ್ತಾ ಇದ್ದೀನಿ ಮಾವಿನಕಾಯಿ ಉಪ್ಪಿನಕಾಯಿ. ಉಪ್ಪಿನಕಾಯಿ ಮಾಡೋದೇನು ಕಷ್ಟನೇ ಅಲ್ಲ, ತುಂಬ ಸುಲಭ, ತುಂಬ ಕೆಲಸನೂ ಇಲ್ಲ, ಬೇಗನೂ ಮಾಡ್ಬೋದು. ಉಪ್ಪಿನಕಾಯಿ ತುಂಬ ದಿನ ಇಟ್ಟು ತಿನ್ಬೋದು. ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ನಾನು ಈ ರೀತಿ ಮಾವಿನಕಾಯಿ ನಾನು ತೊಗೊಂಡಿದ್ದೀನಿ. ಮೊದಲು ಮಾವಿನಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ಒರೆಸ್ಕೋಬೇಕು. ಸ್ವಲ್ಪನೂ ನೀರಿಲ್ಲದಂಗೆ ಒರೆಸ್ಕೋಬೇಕು. ಒರೆಸ್ಕೊಂಡಾದ್ಮೇಲೆ ನೋಡಿ ಈ ರೀತಿ ನಾನು ಹೆಚ್ಕೋತಾ ಇದ್ದೀನಿ. ಉಪ್ಪಿನಕಾಯಿ ನೀವು ಸ್ವಲ್ಪ ಹೋಳುಗಳು ದಪ್ಪನೂ ಮಾಡ್ಕೋಬೋದು, ಚಿಕ್ಕದಾಗೂ ಮಾಡ್ಕೋಬೋದು. ನೋಡಿ ಈ ರೀತಿ ತೆಗೆದ್ಬಿಟ್ಟು ವಾಟೆನ ತೆಗೆದ್ಬಿಡ್ಬೇಕು. ಉಪ್ಪಿನಕಾಯಿ ಮಾಡುವಾಗ ಸ್ವಲ್ಪನೂ ನೀರು ಮುಟ್ಟಿಸ್ಬಾರ್ದು. ನೀರಿನ ಅಂಶ ಸ್ವಲ್ಪನೂ ಮುಟ್ಟಿಸ್ದಂಗೆ ಮಾಡ್ಕೋಬೇಕು. ನೋಡಿ ಈ ರೀತಿ ನಾನು ಈ ಸೈಜಲ್ಲಿ ಹೆಚ್ಚಿಟ್ಕೋತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹೆಚ್ಚಬಹುದು, ಸ್ವಲ್ಪ ದಪ್ಪ ಮಾಡ್ಕೋಬೋದು. ನೋಡಿ ಅಷ್ಟೂ ಹೆಚ್ಚಿಟ್ಟಿದ್ದೀನಿ. ನಾನು 1 kg ಮಾವಿನಕಾಯಿ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಪ್ಲಾಸ್ಟಿಕ್ ಡಬ್ಬ ನಾನು ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹೆಚ್ಚಿರೋಂಥ ಮಾವಿನಕಾಯಿನ ನೋಡಿ ಈ ರೀತಿ ಹಾಕಬೇಕು. ಸ್ವಲ್ಪ ಮಾವಿನಕಾಯಿ ಹಾಕಿ ಆಮೇಲೆ ಮತ್ತೆ ಮೇಲೆ ಒಂದು 2 ಟೇಬಲ್ ಸ್ಪೂನು ಉಪ್ಪು ನಾನು ಹಾಕ್ತಾಯಿದ್ದೀನಿ. ಉಪ್ಪು ದಪ್ಪ ಉಪ್ಪನ್ನೇ ಯೂಸ್ ಮಾಡಿದ್ರೆ ಒಳ್ಳೆಯದು. ಆಮೇಲೆ ಮತ್ತೆ ಸ್ವಲ್ಪ ಹೆಚ್ಚಿರೋಂಥ ಮಾವಿನಕಾಯಿ ಹಾಕ್ತೀನಿ. ಮತ್ತೆ 2 ಟೇಬಲ್ ಸ್ಪೂನು ದಪ್ಪ ಉಪ್ಪು ಹಾಕ್ತಾಯಿದ್ದೀನಿ. 1 kg ನಾನು ಮಾವಿನಕಾಯಿ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಹಾಕಬೇಕು. ಒಟ್ಟು ನಾನು ಇದಕ್ಕೆ ಒಂದು 7 ಟೇಬಲ್ ಸ್ಪೂನು ಉಪ್ಪು ಹಿಡಿದಿದೆ. ಇದಕ್ಕೆ 7 ಟೇಬಲ್ ಸ್ಪೂನ್ ಉಪ್ಪು ಬೇಕಾಗತ್ತೆ. ನೋಡಿ ಈ ರೀತಿ ಹಾಕಿ ಕರೆಕ್ಟಾಗಿ ಡಬ್ಬಿಗೆ ಫುಲ್ ಆಯಿತು. ಈ ರೀತಿ ಉಪ್ಪು ಹಾಕ್ಬಿಟ್ಟು ಕಲಸೋದೇನು ಬೇಡ, ಇದು ಹಾಗೆ ಕರ್ಗೋಗುತ್ತೆ. 2 ದಿನ ಇದು ಹೀಗೆ ಇಡಬೇಕು. ಮುಚ್ಚಿಬಿಟ್ಟು ಮುಚ್ಚಳ ಮುಚ್ಚಿ 2 ದಿನ ಇಟ್ಬಿಡಿ. ಉಪ್ಪು ಕರಗತ್ತೆ. ನೋಡಿ ಈಗ ಮಾವಿನಕಾಯಿ ಫುಲ್ ಇದೆ ಅಲ್ಲ, 2 ದಿನಕ್ಕೆ ಅದು ಸಿಂಕಾಗಿ ಕೆಳಗೆ ಬರುತ್ತೆ. ನಾನು ತೋರಿಸ್ತೀನಿ ಹೇಗಾಗುತ್ತೆ ಅಂತ. ನೋಡಿ ಈಗ ಫುಲ್ ಇದೆ. ಈಗ ನೋಡಿ 2 ದಿವಸ ಆದಮೇಲೆ ಈ ರೀತಿ ಆಗಿದೆ. ನೋಡಿ ಸಿಂಕಾಗಿ ಮಾವಿನಕಾಯಿ ಎಲ್ಲ ಕೆಳಗೆ ಹೋಗಿದೆ, ಉಪ್ಪೆಲ್ಲ ಕರಗಿದೆ. ನೋಡಿ ಈ ರೀತಿ ಆಗಿದೆ. ಈಗ ಇದನ್ನು ಒಂದ್ಸಲ ಮಿಕ್ಸ್ ಮಾಡಬೇಕು. ನಾನು ಈ ರೀತಿ ಹಾಗೇ ಸರಿಯಾಗಿ ಮಿಕ್ಸ್ ಮಾಡ್ತೀನಿ. ನೀವು ಬೇಕಾದ್ರೆ ಸ್ಪೂನಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು. 2 ದಿನ ಆದಮೇಲೆ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿ ಮತ್ತೆ ಹಾಗೆ ಮತ್ತೆ 2 ದಿನ ನಾನು ಇಡ್ತೀನಿ. ಉಪ್ಪಲ್ಲಿನೇ ಒಂದು 4 ದಿನ ಮಾವಿನಕಾಯಿನ ನೆನೆಸಿ ಇಡಬೇಕು. ನೋಡಿ ಈಗ 4ನೇ ದಿನ ಈ ರೀತಿ ಆಗಿದೆ. ಮಾವಿನಕಾಯಿ ಚೆನ್ನಾಗಿ ಉಪ್ಪೆಲ್ಲ ಎಳ್ಕೊಂಡು ಸಾಫ್ಟ್ ಆಗಿರುತ್ತೆ. ತುಂಬ ಸಾಫ್ಟ್ ಆಗಿರಲ್ಲ, ಮುಂಚೆಗಿಂತ ಚೆನ್ನಾಗಿ ಮೆತ್ತಗಾಗಿರುತ್ತೆ ಅದು. ಈಗ ಅದಕ್ಕೆ ಪುಡಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡಿ ಇಷ್ಟು ಸಾಕು. ಅದನ್ನು ಲೋ ಫ್ಲೇಮಲ್ಲಿ ಹುರಿದು ತೆಗೆದಿಟ್ಕೊತೀನಿ, ತಣ್ಣಗಾಗಬೇಕು. ಈಗ 3 ಸ್ಪೂನ್ ಮೆಂತೆ ನಾನು ತೊಗೊಂಡಿದ್ದೀನಿ. ಮೆಂತೆ ಕೆಂಪಗಾಗೋ ತನಕ ಲೋ ಫ್ಲೇಮಲ್ಲಿನೇ ಹುರಿಬೇಕು. ಸ್ಟವ್ನ ಉರಿ ಜಾಸ್ತಿ ಮಾಡಿ ಹುರಿಬೇಡಿ, ಲೋ ಫ್ಲೇಮಲ್ಲಿ ಹುರಿ, ಬೇಗ ಆಗುತ್ತೆ. ಮೆಂತೆ ಕೆಂಪಗಾದ್ಮೇಲೆ 4 ಸ್ಪೂನು ಸಾಸಿವೆ ನಾನು ಹಾಕಿದ್ದೀನಿ. ಅದನ್ನು ಚಟಪಟ ಅನ್ನೋ ತನಕ ಹುರ್ಕೋಬೇಕು. ಮೆಣಸಿನ್ಕಾಯಿನೂ ಅಷ್ಟೇ ಕಪ್ಪಗೆ ಮಾಡಬೇಡಿ, ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಈಗ ಮೆಂತೆ ಸಾಸಿವೆ ಅಷ್ಟು ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಕೂಡ ತಣ್ಣಗಾಗಿದೆ, ಅಷ್ಟನ್ನು ಒಟ್ಟಿಗೆ ಹಾಕಿ
ಪುಡಿ ಮಾಡ್ಕೋಬೇಕು. ಇದೆಲ್ಲ ಏನೇ ಮಾಡುವಾಗಲೂ ಇದೆಲ್ಲ ಇಷ್ಟು ಮಾಡುವಾಗ ನೀರಂತೂ ಮುಟ್ಟಿಸ್ಲೇಬಾರ್ದು. ನೋಡಿ ಈ ರೀತಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ ಹೀಗೆ ತುಂಬ ನೈಸು ಬೇಡ, ದಪ್ಪನೂ ಬೇಡ, ಈ ರೀತಿ ಇರಲಿ. ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ತಾ ಇದ್ದೀನಿ. ನೀವು ಎಣ್ಣೆ ಬೇಕಾದ್ರೆ ಹೆಚ್ಚು ಕಮ್ಮಿ ಹಾಕ್ಬೋದು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿಯುವಾಗ ಒಂದು ಅರ್ಧ ಸ್ಪೂನು ಹಿಂಗೆ ಹಾಕಿದ್ದೀನಿ. ನೀವು ಹಿಂಗೆ ಇಷ್ಟಪಡೋರಾದರೆ 1 ಸ್ಪೂನ್ ಕೂಡ ಹಿಂಗೆ ಹಾಕ್ಬೋದು. ಹಾಕಿ ಇದನ್ನು ಸ್ಟವ್ ಆಫ್ ಮಾಡಿದ್ದೀನಿ. ಎಣ್ಣೆ ಕೂಡ ಪೂರ ತಣ್ಣಗಾಗಬೇಕು. ಬಿಸಿ ಎಣ್ಣೆಗೆ ಮಾವಿನಕಾಯಿನ ಹಾಕಬೇಡಿ. ಎಣ್ಣೆ ಪೂರ ತಣ್ಣಗಾಗೋ ತನಕ ವೆಯ್ಟ್ ಮಾಡಿ. ಎಣ್ಣೆ ತಣ್ಣಗಾದ್ಮೇಲೆ ಮಾವಿನಕಾಯಿ ಮತ್ತು ಪುಡಿನ ಹಾಕಿದ್ದೀನಿ. ಮಾವಿನಕಾಯಿ ಹಾಕಿದ್ದೀನಿ. 1 ಹಿಡಿ ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ರೀತಿ ಆಗಿದೆ. ಈ ಥರ ಇದೆ. ನಿಮ್ಗೆ ಏನಾದ್ರು ಇಷ್ಟು ಗಟ್ಟಿ ಬೇಡ, ಉಪ್ಪಿನಕಾಯಿ ರಸ ಎಲ್ಲ ಗಟ್ಟಿ ಆಯಿತು ಅನ್ನೋದಾದರೆ, ಇನ್ನು ತೆಳು ಬೇಕನ್ನೋದಾದರೆ ಪುಡಿನ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಆಯಿತು ಅಷ್ಟೇ. ಈಗ ನಾನೊಂದು ಗಾಜಿನ ಬಾಟ್ಲಲ್ಲಿ ಹಾಕಿಡ್ತಾ ಇದ್ದೀನಿ. ಗಾಜಿನ ಬಾಟ್ಲು ಅಥವಾ ಪ್ಲಾಸ್ಟಿಕ್ ಡಬ್ಬಿಯಲ್ಲೇ ಉಪ್ಪಿನಕಾಯಿ ಹಾಕಬೇಕು. ಸ್ಟೀಲ್ ಡಬ್ಬಿಯಲ್ಲಿ ಹಾಕಬಾರ್ದು. ಸ್ಟೀಲ್ ಡಬ್ಬಿಯಲ್ಲಿ ಹಾಕಿದರೆ ಸ್ಟೀಲ್ ಬಾಕ್ಸ್ ಒಡೆದೋಗುತ್ತೆ, ಸೀಲ್ ಬಿಟ್ಕೊಂಡು ಹೊಡೆದೋಗುತ್ತೆ. ಅದಕ್ಕೆ ಗಾಜಿನ ಡಬ್ಬಿ ಅಥವಾ ಪ್ಲಾಸ್ಟಿಕ್ ಡಬ್ಬಿಯಲ್ಲೇ ಹಾಕಬೇಕು, ಇಲ್ಲಾಂದರೆ ಜಾಡಿಯಲ್ಲಿ ಹಾಕಿಡಿ. ಈಗ ಉಪ್ಪಿನಕಾಯಿ ರೆಡಿ ಇದೆ. ತುಂಬ ದಿನ ಇಟ್ಟು ತಿನ್ಬೋದು. ಇದು ತುಂಬ ದಿನ ಅಂದರೆ ಇದು ಹೊರಗಿಡೋಕ್ಕಾಗಲ್ಲ. ಹಳೆ ಕಾಲದಲ್ಲಿ ಎಲ್ಲ ಇಡ್ತಾ ಇದ್ರಂತೆ, ಅವ್ರು ಹೆಂಗೆ ಇಡ್ತಾಯಿದ್ರು ಅಂತ ಗೊತ್ತಿಲ್ಲ. ಇದು ಒಂದು 4 ದಿನ ಹೊರಗಿಡ್ಬೋದು. ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.